ಸಿಂಹರಾಶಿಯ ವೀಕ್ಷಕರಿಗೆ ಒಂದು ಅದ್ಭುತವಾದಂತಹ ಗುಡ್ ನ್ಯೂಸ್ ಅನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಬಹಳ ಖುಷಿ ಆಗ್ತಕ್ಕಂತಹ ವಿಚಾರಗಳನ್ನು ತಿಳಿಸ್ತೇನೆ. ಕುಜಗ್ರಹ ಅಂದ್ರೆ ಅಂಗಾರಕ ಕುಜ ಅಂತೀವಲ್ಲ, ಸೊ ಆ ಕುಜಗ್ರಹ ಫೆಬ್ರವರಿ 22ನೇ ತಾರೀಕಿನ ತನಕ ಪರಮೋಚ್ಚ ಸ್ಥಿತಿಯಲ್ಲಿ ಮಕರ ರಾಶಿಯಲ್ಲಿ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಇರಲಿದ್ದಾನೆ. ಇದೊಂಥರ ಈಗ ಫೆಬ್ರವರಿ ನಾವು 1-2ನೇ ತಾರೀಕಲ್ಲಿ ಇದ್ದೀವಿ ಅಂತಂದ್ರೆ ಒಂದು 20 ದಿವಸಗಳ ಕಾಲ ನಿಮಗೆ ಅದ್ಭುತವಾದಂತಹ ದಿವಸ ಅಂದ್ರೆ ಅದೃಷ್ಟದ ಸಮಯ ಅಂತ ಹೇಳ್ಬೋದು. ಈ ಒಂದು 20 ದಿನಗಳ ಕಾಲ. ಸೊ ಏನು ಯಾವ ರೀತಿಯಲ್ಲಿ ಅದೃಷ್ಟ, ಯಾವ ರೀತಿಯಲ್ಲಿ ಪಡ್ಕೊಳ್ಬೇಕು, ಎಲ್ಲ ವಿಚಾರಗಳನ್ನ ಸ್ಪಷ್ಟವಾಗಿ ನಿಮಗೆ ತಿಳಿಸ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಇನ್ಸ್ಟಾಗ್ರಾಮು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗತ್ತರ ದಯವಿಟ್ಟು ವಿಡಿಯೋನ ಶೇರ್ ಮಾಡಿಬಿಡಿ. ಅದೇ ರೀತಿಯಲ್ಲಿ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಅಥವಾ ಮೇಲ್ಗಡೆ ಇರ್ಬೋದು ಫಾಲೋ ಅಂತ ಬಟನ್ ಇರುತ್ತೆ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಏನಾದ್ರು ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನ್ ಓಪನ್ ಇದೆ, ದಯವಿಟ್ಟು ಕಮೆಂಟ್ ಮಾಡಿ. ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೀನಿ. ನೆಗೆಟಿವ್, ಪಾಸಿಟಿವ್, ಬೈಯೋರು ಇರ್ತಾರೆ, ಗುರುಗಳೇ ಅಂತ ಹೊಗಳುವವರು ಇರ್ತಾರೆ, ಎಲ್ಲರೂ ಇರ್ತಾರೆ. ಸೊ ಸಮಾಜ ಅಂದಮೇಲೆ ಎಲ್ಲರೂ ಇರ್ತದೆ, 5 ಬೆರಳು ಒಂದೇ ಥರ ಇರೋದಿಲ್ಲ. ಇನ್ನು ಸಮಾಜದಲ್ಲಿ ಎಲ್ಲರೂ ಒಂದೇ ಥರ ಇರ್ತಾರ. ನಮ್ಮ ಕೈಲಾದಂತಹ ಮಾರ್ಗದರ್ಶನ, ನನ್ನ ಕೈಲಾದಂತಹ ಸಹಾಯ ನಾನು ಮಾಡ್ತಾನೇ ಇರ್ತೀನಿ ಅಲ್ವಾ. ವಿಡಿಯೋ ಶುರು ಮಾಡೋಣ. ನೋಡಿ, ಸಿಂಹರಾಶಿಯವರಿಗೆ ಬಹಳ ಮುಖ್ಯವಾಗಿ ಕುಜನ ಈ ಒಂದು ಸ್ಥಿತಿ ಅಂದರೆ ಫೆಬ್ರವರಿ 22ನೇ ತಾರೀಕಿನ ತನಕದ ಕುಜನ ಒಂದು ಸ್ಥಿತಿ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಕುಜಗ್ರಹ ನಿಮಗೆ ಭಾಗ್ಯಾಧಿಪತಿ, 9ನೇ ಮನೆ ಅಧಿಪತಿ. ಕುಜಗ್ರಹ ಸ್ವತಃ ಪಾಪಗ್ರಹ. ಕುಜ ಪಾಪಗ್ರಹ 6ನೇ ಮನೆಯಲ್ಲಿರ್ತಾನೆ. 6ನೇ ಮನೆಯಲ್ಲಿ ಪಾಪಗ್ರಹಗಳು, ಷಷ್ಠದಲ್ಲಿ ಪಾಪಗ್ರಹಗಳು ಶುಭ ಫಲವನ್ನು ಕೊಡಬೇಕು. ಸಾಮಾನ್ಯವಾಗಿ ಪಾಪಗ್ರಹಗಳಿಂದ ಶುಭ ಫಲವನ್ನು ಅಪೇಕ್ಷೆ ಮಾಡೋಕ್ಕಾಗಲ್ಲ, ಆದರೆ ಪಾಪಗ್ರಹಗಳು 6ನೇ ಮನೆಯಲ್ಲಿದ್ದರೂ ಶುಭ ಫಲಗಳನ್ನು ಕೊಡಬೇಕು. ಸೊ ಕುಜಗ್ರಹ ಮಕರದಲ್ಲಿರ್ತಾನೆ ಅಂದರೆ ಸಿಂಹರಾಶಿಗೆ ಮಕರ ರಾಶಿ 6ನೇ ಮನೆ ಆಯಿತು. ಸೊ 6ನೇ ಮನೆಯಲ್ಲಿ ಕುಜಗ್ರಹ ಸಿಂಹರಾಶಿಯವರಿಗೆ ಅಂದರೆ ನಿಮಗೆ ಶುಭ ಫಲಗಳನ್ನೇ ಕೊಡಬೇಕು. ಕುಜಗ್ರಹ ನಿಮಗೆ ಭಾಗ್ಯಾಧಿಪತಿ, 9ನೇ ಮನೆ ಅಧಿಪತಿ. ಅಂದರೆ ನಿಮಗೆ 22ನೇ ತಾರೀಕು ಫೆಬ್ರವರಿ 22ನೇ ತಾರೀಕಿನ ತನಕ ಗೋಲ್ಡನ್ ಪೀರಿಯಡ್ ಅಥವಾ ಅದೃಷ್ಟದ ದಿನಗಳು ಬರಬೇಕು. ಅಂದರೆ ಈಗ ಫೆಬ್ರವರಿ ಮಾಸ ಭವಿಷ್ಯದಲ್ಲಿ ಎಲ್ಲ ಗ್ರಹಗಳ ಫಲಗಳನ್ನು ತಿಳಿಸಿರ್ತೀನಿ ನಾನು. ಶುಭ ವಿಚಾರ ಎಚ್ಚರಿಕೆ ಎಲ್ಲ ಕೊಡಬೇಕಾದ್ರೆ ಈ ವಿಡಿಯೋ ನಾನು ಕೇವಲ ಕುಜನ ಸಂಚಾರದಿಂದ ಏನಾಗುತ್ತೆ ಅನ್ನೋದು ಮಾತ್ರ ಹೇಳ್ತಾ ಇದ್ದೀನಿ. ನೀವು ಅದೃಷ್ಟ ಅಂತೀರ ಗುರುಗಳೇ, ನನಗಿಲ್ಲಿ ನೋಡಿದ್ರೆ ಕಷ್ಟ, ಹಂಗೆ ಹೊಡ್ಕೊತಾ ಇದ್ದೀನಿ, ನನಗೆ ಸಮಸ್ಯೆಗಳು ಅಂತ ಒಂದಿಷ್ಟುದ್ದ ಕಮೆಂಟ್ ಮಾಡಿಬಿಡ್ತಾರೆ ಆಯಿತಾ, ಎಲ್ಲ ಭಾಷೆಗಳನ್ನು ಬಳಸಿ. ಆದರೆ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಬೇರೆ ಗ್ರಹಗಳ ಪ್ರಭಾವನೂ ಇರುತ್ತೆ. ಕುಜನ ಪ್ರಭಾವ ನಾನು ಹೇಳ್ತಾ ಇದ್ದೇನೆ. ಕುಜನದು ಇನ್ನೂ ಚೆನ್ನಾಗಿ ಪ್ರಭಾವ ಬರಬೇಕು ಅಂದರೆ ಅದಕ್ಕೆ ವಿಶೇಷವಾಗಿ ನೀವೇ ಮಾಡ್ಕೊಳ್ಬಹುದಾದಂಥ ಸಿಂಪಲ್ ರೆಮಿಡೀಸ್ ಹೇಳ್ತೀನಿ. ವಿಡಿಯೋ ಎಂಡ್ ತನಕ ನೋಡಿ, ಆಯ್ತಲ್ವಾ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಅದೃಷ್ಟ ಅನ್ನುವಂಥದ್ದು ಫೆಬ್ರವರಿ 22ನೇ ತಾರೀಕಿನ ತನಕ ಬೆಂಬಿಡದೆ ನಿಮಗೆ ಸಿಂಹರಾಶಿಯವರಿಗೆ ಖಂಡಿತವಾಗಿ ಸಹಾಯ ಮಾಡಲಿದೆ. ಆ ಕಡೆ ಗುರುಬಲನೂ ಇರುತ್ತೆ, ಈ ಕಡೆ ಕುಜಬಲನೂ ಇರುತ್ತೆ. ಅಷ್ಟಮ ಶನಿ ಒಂದು ಸ್ವಲ್ಪ ಸಮಸ್ಯೆ ಕೊಡ್ತಾ ಇರಬಹುದು, ಅದೇನು ಮಾಡಲಿಕ್ಕಾಗಲ್ಲ. ಬಟ್ ಈ ಕುಜನ ಆರಾಧನೆಯನ್ನು ಮಾಡ್ಕೊಳ್ಳೋಕೆ ಶುರು ಮಾಡಿ. ಹೇಗೆ ಅಂತ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಇದು ಅದೃಷ್ಟ ಅಂದರೆ ಏನು ಗುರುಗಳೇ? ಎಲ್ಲ ರೀತಿಯಲ್ಲೂ ಅದೃಷ್ಟ. ನಾನು ಇದು ಕೆಲಸ ಆಗೋದೇ ಇಲ್ಲ ಅಂದ್ಕೊಂಡಿದ್ದೆ, ಅದೃಷ್ಟವಶಾತ್ ಈ ಕೆಲಸ ಆಯಿತು, ಅದೃಷ್ಟವಶಾತ್ ಆ ಔಷಧಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತು, ಅದೃಷ್ಟವಶಾತ್ ಅವ್ರು ಸಿಕ್ಕಿದ್ರು, ಅದೃಷ್ಟ ದೇವ್ರ ಥರ ಬಂದ್ಬಿಟ್ಟು ನಾನು ಕಾಪಾಡಿದ್ರು, ಅದೃಷ್ಟವಶಾತ್ ಸಾಲ ಸ್ಯಾಂಕ್ಷನ್ ಆಯಿತು, ಅದೃಷ್ಟವಶಾತ್ ಸಾಲ ತೀರಿಸ್ಬಿಟ್ಟೆ, ಅದೃಷ್ಟವಶಾತ್ ಬಂಗಾರ ತಗೊಂಡೆ, ಅದೃಷ್ಟವಶಾತ್ ಸೈಟ್ ತಗೊಂಡೆ. ಏನೋ ಒಂದು ಅದೃಷ್ಟವಶಾತ್ ಏನೋ ಒಂದು ರೀತಿ ಒಳ್ಳೆಯದಂತೂ ಖಂಡಿತವಾಗಿ ಆಗುತ್ತೆ. ಇದು ಅದೃಷ್ಟ ಕೊಡುತ್ತೆ. ಭಾಗ್ಯೋದಯ ಕಾಲ ನಿಮ್ಗೆ 22ನೇ ತಾರೀಕಿನ ತನಕ ಭಾಗ್ಯೋದಯ ಕಾಲ. ಇನ್ನು ಅದಕ್ಕೂ ಮಿಗಿಲಾಗಿ ಇನ್ನೇನೇನು, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಂತೂ ಸಿಂಹರಾಶಿಯವರಿಗೆ ಫೆಬ್ರವರಿ 22ನೇ ತಾರೀಕಿನ ತನಕ ಗೋಲ್ಡನ್ ಪೀರಿಯಡ್. ನೀವೇನಾದ್ರು ಪಿತ್ರಾರ್ಜಿತ ಆಸ್ತಿ ಸಮಸ್ಯೆ ಆಗ್ತಾ ಇದೆ, ಅಪ್ಪ ಮಾತು ಕೇಳ್ತಾ ಇಲ್ಲ, ಅಮ್ಮ ಮಾತು ಕೇಳ್ತಾ ಇಲ್ಲ, ಅಥವಾ ನನ್ನ ಪರವಾಗಿ ಯಾರೂ ಇಲ್ಲ, ಅಥವಾ ಅಪ್ಪ ಅಮ್ಮನೇ ಇಲ್ಲ ಬಟ್ ಇವಾಗ ಹಂಚ್ಕೋಬೇಕು, ಇವಾಗ ಯಾರು ಅಣ್ಣ ತಮ್ಮದಿರು ಸಹೋದರು ಅಕ್ಕ ತಂಗಿರು ಯಾರು ಒಟ್ಟಿಗೆ ಬರ್ತಾರೆ, ಎಲ್ಲ ಸಮಸ್ಯೆ ಕೊಡ್ತಾ ಇದ್ದಾರೆ ಅಂದರೆ ಫೆಬ್ರವರಿ 22ನೇ ತಾರೀಕಿನ ಒಳಗಡೆ ತುಂಬ ಸ್ಟ್ರಾಂಗ್ ಆಗಿ ಪ್ರಯತ್ನ ಮಾಡಿ ಪಟ್ ಅಂತ ನಮ್ಮ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳು ನೀಟಾಗಿ ಸಾಲ್ವ್ ಆಗ್ಬಿಟ್ಟು ನಿಮ್ಗೆ ಬರಬೇಕಾದ ಭೂಮಿ ಬಂದ್ಬಿಡುತ್ತೆ. ದುಡ್ಡು ಬರಲ್ಲ, ಭೂಮಿ ಬರುತ್ತೆ. ದುಡ್ಡಿನ ಅಪೇಕ್ಷೆ ಇದ್ದರೆ ಶುಕ್ರನಿಂದ ಬರಬೇಕು. ನಾನು ಹೇಳ್ತಿರೋದು ಭೂಮಿ ಅಂತೂ ಖಂಡಿತವಾಗಿ ಸಿಗಲದೆ. ಸೊ ಅದರಿಂದಾಗಿ ಭೂಮಿ ಪಿತ್ರಾರ್ಜಿತ ಆಸ್ತಿ ವಿಚಾರದ ಅನುಕೂಲ ಆಗುತ್ತೆ. ತಂದೆಯವರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದಿತ್ತಪ್ಪ, ತಂದೆಯವರಿಗೆ ಹುಷಾರಿಲ್ಲ ಸರ್, ನಮ್ಮ ಅಪ್ಪಂಗೆ, ನಮ್ಮದು ಸಿಂಹರಾಶಿ, ಖಂಡಿತವಾಗಿ ನಿಮ್ಮ ತಂದೆಯವರ ಆರೋಗ್ಯ ಸರಿ ಹೋಗುತ್ತೆ. ನೀವೇನೇ ಟ್ರೀಟ್ಮೆಂಟ್ ಕೊಡಿಸಿದ್ರು ಕೂಡ ನಿಮ್ಮ ತಂದೆಯವರಿಗೆ ಅದು ಸರಿಯಾಗಿ ಟ್ರೀಟ್ಮೆಂಟ್ ಸಿಗುತ್ತೆ.
ಅಥವಾ ಇದು ಏನು ಆರೋಗ್ಯದ ವಿಚಾರವಾಗಿ ನಿಮಗೋ ಅಥವಾ ನಿಮ್ಮ ತಂದೆಯವ್ರಿಗೂ ಯಾರೇ ಆಗಲಿ ಆರೋಗ್ಯ ವಿಚಾರವಾಗಿ ನೀವೇನು ಓಡಾಡ್ತಾ ಇರ್ತೀರಾ, ದುಡ್ಡಿಲ್ಲ ಅದಿಲ್ಲ ವ್ಯವಸ್ಥೆ ಮಾಡಬೇಕು ಅಂತ, ಖಂಡಿತವಾಗಿ ವ್ಯವಸ್ಥೆ ಆಗ್ಬಿಡುತ್ತೆ, ಏನೂ ತೊಂದರೆ ಆಗೋದಿಲ್ಲ, ಗೊತ್ತಲ್ವಾ. ಸೊ ಯಾವುದೇ ರೀತಿ ಸಮಸ್ಯೆ ಇಲ್ಲ. ತಂದೆಯವ್ರ ಜೊತೆಗೆ ಜಗಳ ಮನಸ್ತಾಪಗಳಿದ್ರು ಕೂತ್ಕೊಂಡು ಮಾತಾಡಿಕೊಂಡು ಬಗೆಹರಿಸ್ಕೊಳ್ಬಹುದಾದಂತಹ ಸ್ಥಿತಿ ಆಗಿರ್ತದೆ ಇದು. ಸೊ ಇನ್ನೇನು ಬೇಕು, ನಮಾತಃ ಪ್ರದೈವತಂ, ತಂದೆ ತಾಯಿಗಿನ್ನ ದೊಡ್ಡ ದೇವರಿಲ್ಲ, ಆಯ್ತಲ್ವಾ. ಸೊ ಅದರಿಂದಾಗಿ ದಯವಿಟ್ಟು ತಂದೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಬಹಳ ಅದ್ಭುತವಾದಂತಹ ಸಮಯ, ತಂದೆಯವರ ಆಶೀರ್ವಾದ ಅನುಗ್ರಹ ತುಂಬ ಚೆನ್ನಾಗಾಗುತ್ತೆ. ಏನಾದ್ರು ಮಾತಿಗೀತು ಬಿಟ್ಬಿಟ್ಟಿದ್ರಿ ಅಂದ್ರೆ ಹೋಗ್ಬಿಟ್ಟು ಇವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡಾರು ಸರಿ ಮಾಡ್ಕೊಂಬಿಡಿ, ಅವರ ಪ್ರೀತಿ ಪಾತ್ರರಾಗಿ ನೀವು. ಯಾಕೆಂದರೆ ಫೆಬ್ರವರಿ 22 ತನಕ ಬಹಳ ಅದ್ಭುತವಾದಂತಹ ಸಮಯ, ಗೊತ್ತಲ್ವಾ. ಅದಕ್ಕೆ ಮಿಸ್ ಮಾಡ್ಕೊಳ್ಬೇಡಿ ಅಂತ ನಾನು ಹೇಳ್ತಾ ಇರುವಂಥದ್ದು. ಇದ್ರ ಜೊತೆಗೆ ಇನ್ನೇನೇನು ಒಳ್ಳೇದಾಗಲಿದೆ, ತಾಯಿ ವಿಚಾರದಲ್ಲೂ ಬಂತು. ಯಾಕೆಂದರೆ ಚತುರ್ಥಾಧಿಪತಿ ಕುಜಗ್ರಹನಾಗಿರ್ತಾನೆ. ಸೊ ಅದರಿಂದ ನಿಮಗೆ ವಿವಾಹಿತ ಸ್ತ್ರೀಯರಿದಾರಪ್ಪ, ಸಿಂಹರಾಶಿ, ತವರು ಮನೆಯಿಂದ ಏನೋ ಒಂದು ಸ್ವಲ್ಪ ಬರಬೇಕು, ಏನೂ ಕೊಡ್ತಾ ಇಲ್ಲ ಗುಳೆ ನಮ್ಮ ತವರು ಮನೆಯವರು, ಯೋಚನೆ ಮಾಡಬೇಡಿ. ಫೆಬ್ರವರಿ 22 ಒಳಗಡೆ ಭಾಳ ಸ್ಟ್ರಾಂಗ್ ಆಗಿ ಪ್ರಯತ್ನ ಮಾಡಿ. ಈ ವಿಡಿಯೋ ಅಂಡಲ್ಲಿ ಒಂದಿಷ್ಟು ಸಿಂಪಲ್ ಪರಿಹಾರಗಳು ಹೇಳ್ತೀನಿ, ಆ ಪರಿಹಾರಗಳನ್ನೆಲ್ಲ ಮಾಡಿ ನೋಡಿ, ಗೊತ್ತಾಯ್ತಲ್ವಾ. ತುಂಬ ತುಂಬ ಅನುಕೂಲವಾಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ವೈಯಕ್ತಿಕ ಜಾತಕದಲ್ಲೂ ಪಿತ್ರಾರ್ಜಿತ ಆಸ್ತಿ ಯೋಗ ಫಲಗಳು ಬೇಕಾಗ್ತದೆ. ಯಾವುದೇ ವಿಚಾರ ಇರಲಿ, ನಾವೀಗ ಗೋಚಾರ ಫಲ ಹೇಳ್ತಾ ಇರ್ತೀವಿ, ಅದರಲ್ಲೂ ಕುಜಗ್ರಹ ಒಂದಿರದೆ ಇನ್ನೂ ಇತರೆ ಗ್ರಹಗಳ ಪ್ರಭಾವ ಇರುತ್ತೆ. ಅದಲ್ಲದೆ ನಿಮ್ಮ ವೈಯಕ್ತಿಕ ಜಾತಕ ಅಂತ ಒಂದು ಬೇರೆ ಇರುತ್ತೆ. ಸೊ ನೀವೇನು ಮಾಡಬಹುದು, ನೇರವಾಗಿ ಬಂದು ನನ್ನ ಭೇಟಿ ಮಾಡ್ಬೋದು ಅಥವಾ ಫೋನ್ ಕನ್ಸಲ್ಟೇಷನ್ ತಗೋಬಹುದು. ನೀವೆಲ್ಲಿರ್ತೀರೋ ಅಲ್ಲೇ ಒಂದು ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡಿಕೊಂಡು ನೀವೊಂದು ಫೋನ್ ಕನ್ಸಲ್ಟೇಷನ್ ತೊಗೊಂಡ್ರಿ ಅಂದರೆ ಸಾಕು, ಇನ್ನೆಂತ ಬೇಕಲ್ವಾ. ಸೊ ನೀವು ನೇರವಾಗಿ ಬಂದು ಭೇಟಿ ಮಾಡ್ತೀರಾ. ನೆಲಮಂಗಲ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು. ಬೆಂಗಳೂರು ದೂರ ಆಗುತ್ತೆ, ನೆಲಮಂಗಲ ದೂರ ಆಗುತ್ತೆ, ಬೇಡ ನೀವು ಎಲ್ಲಿದ್ದೀರೋ ಅಲ್ಲಿಂದನೇ ಫೋನ್ ಕನ್ಸಲ್ಟೇಷನ್. 10 ನಿಮಿಷ ಮಾತಾಡ್ತೀರಾ, 15 ನಿಮಿಷ ಮಾತಾಡ್ತೀರಾ, ಅರ್ಧ ಗಂಟೆ ಮಾತಾಡ್ತೀರೋ, ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ತಿಳಿಸಿ ಅದಕ್ಕೆ ಏನು ಪರಿಹಾರ ಅನ್ನುವಂಥದ್ದನ್ನ ನಾನು ಖಂಡಿತವಾಗಿ ನಿಮಗೆ ನಿಮ್ಮ ವೈಯಕ್ತಿಕ ಜಾತಕ ನೋಡಿ ತಿಳಿಸ್ತೇನೆ. ಬಹಳಷ್ಟು ಜನಕ್ಕೆ ಜನ್ಮ ದಿನಾಂಕಾದಿಗಳು ಇರೋದಿಲ್ಲ. ಸೊ ನಾವು ಅವರಿಗೆ ಕವಡೆ ಹಾಕಿ ಪ್ರಶ್ನೆಶಾಸ್ತ್ರದ ಮುಖಾಂತರವಾಗೂ ಸಹ ತಿಳಿಸುವ ಕ್ರಮ ಇರ್ತದೆ. ಅದು ಯಾವ ಸಮಸ್ಯೆ ಬೇಕಾದ್ರೂ ಆಗಿರಲಿ, ನಾವು ಒಂದ್ಸಲ ನೀವು ಕನ್ಸಲ್ಟೇಷನ್ ಕೊಟ್ಟರೆ ತಗೊಂಡ್ರೆ ನಾವು ಅದನ್ನು ನೋಡಿ ನಿಮಗೆ ತಿಳಿಸುವ ಪ್ರಯತ್ನವನ್ನಂತೂ ಖಂಡಿತ ಮಾಡ್ತೇನೆ. ಸೊ ವಿವಾಹಿತ ಸ್ತ್ರೀಯರು ಕೂಡ, ವಿವಾಹಿತೆ ಸ್ತ್ರೀ ಹೇಳ್ತಾ ಇದ್ದೀನಲ್ಲ, ಸೊ ದಯವಿಟ್ಟು ನಿಮಗೂ ಅಷ್ಟೇ ತವರು ಮನೆಯ ವಿಚಾರದಲ್ಲಿ ತುಂಬ ಅನುಕೂಲ ಆಗಿದೆ. ಗಂಡಸರಾಗಿರಲಿ ಹೆಂಗಸರಾಗಿರಲಿ, ನೀವು ಸಿಂಹರಾಶಿಯವರು ಅಂದರೆ ತಾಯಿಯ ವಿಚಾರದಲ್ಲಿ ತುಂಬ ಅನುಕೂಲ ಆಗುತ್ತೆ. ತಾಯಿ ನಿಮಗೆ ತುಂಬ ಅಂದ್ರೆ ತುಂಬ ಸಪೋರ್ಟ್ ಮಾಡ್ತಾರೆ ನಿಮ್ಮಮ್ಮ. ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಅದ್ರ ಕೂಡ ನೀವು ಅಗ್ರಿಕಲ್ಚರ್ ಓದ್ತಾ ಇರೋದು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದ್ತಾ ಇದ್ದೀರಾ, ಎಲೆಕ್ಟ್ರಾನಿಕ್ಸ್ ಇದು ಮಾಡ್ತಾ ಇದ್ದೀರಾ ಅಂತಂದರೆ ತುಂಬ ಈ ಕಂಪ್ಯೂಟರ್ ರಿಲೇಟೆಡ್ ಏನು ಓದ್ತಾ ಇದ್ರೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಫೆಬ್ರವರಿ 22 ತನಕ ಅದ್ಭುತವಾಗಿರ್ತದೆ, ನಿಮಗೆ ಯಾವುದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೂ ಬಹಳ ಮುಖ್ಯವಾಗಿ ನೀವು ಯಾರು ಸಿಂಹರಾಶಿಯವರಿಗೆ ಸಾಲಬಾಧೆಗಳ ವಿಚಾರ, ಯಾಕಂದರೆ ಅಷ್ಟಮ ಶನಿ ಸಾಲಬಾಧೆಗಳು ಶುರುವಾಗ್ಬಿಟ್ಟಿರುತ್ತೆ ನಿಮಗೆ. ಸೊ ಅದರಿಂದ ತಗೊಂಡು ಸಾಲ ಇರ್ಬೋದು, ಕೊಟ್ಟು ಸಾಲ ಇರ್ಬೋದು, ಕೊಡಿಸಿದ ಸಾಲ ಇರ್ಬೋದು, ಮಾಡಬೇಕು ಅಂದ್ಕೊಂಡಿರೋ ಸಾಲ ಇರ್ಬೋದು, ಯಾವುದೇ ರೀತಿಯ ಸಾಲಬಾಧೆಗಳಿದ್ರೂ ಸಹ ಈ ಫೆಬ್ರವರಿ 22ನೇ ತಾರೀಕಿನ ತನಕ ಆ ಸಂಬಂಧಿತ ಸಾಲಬಾಧೆಗೆ ಸಂಬಂಧಿತವಾದಂಥ ಸಮಸ್ಯೆಗಳು ತಕ್ಷಣ ಪರಿಹಾರವಾಗುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಆಯ್ತಲ್ವಾ. ಸೊ ಏನೇ ಇದ್ರೂ ನಿಮ್ಮ ವೈಯಕ್ತಿಕ ಜಾತಕವು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರೂ ಬಟ್ ಕುಜನಿಂದ ಇಷ್ಟೆಲ್ಲ ಆಗ್ತಾ ಇದೆ ಅಂತಂದಾಗ ಅದು ವಿವಾಹದ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ದಾಂಪತ್ಯದ ವಿಚಾರದಲ್ಲಿನ ವಿವಾಹ ವಿಚಾರ ತುಂಬ ಜಾಸ್ತಿ. ವಿವಾಹ ಯಾಕಂದ್ರೆ 9ನೇ ಮನೆ ಅಧಿಪತಿ ಆಗಿರ್ತಾನೆ. ಸೊ ಅದರಿಂದ ವಿವಾಹದ ವಿಚಾರದಲ್ಲಿ ತುಂಬ ಅನುಕೂಲ ಮಾಡಿಕೊಡ್ತಾನೆ ಸಿಂಹರಾಶಿಯವರಿಗೆ. ಈ ಕಡೆ ಗುರುಬಲ, ಈ ಕಡೆ ಭಾಗ್ಯಾಧಿಪತಿಯಾದ ಕುಜನ ಬಲ. ಅವಿವಾಹಿತ ಸಿಂಹರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಸ್ವಲ್ಪ ಅನುಕೂಲವಾಗುವ ಸಾಧ್ಯತೆನೇ ಸ್ವಲ್ಪ ಜಾಸ್ತಿ ಇದೆ. ಸೊ ಅದರಿಂದ ಇಂತಹ ಹಲವಾರು ವಿಚಾರಗಳಿದೆ. ಬಟ್ ವೈಯಕ್ತಿಕ ಜಾತಕ ಪರಿಶೀಲನೆ ಬಹಳ ಮುಖ್ಯವಾಗಿರ್ತದೆ. ಇದಲ್ಲದೆ ಸಿಂಪಲ್ ಪರಿಹಾರವಾಗಿ ನೀವು ಕುಜನ ಆರಾಧನೆ, ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಂಡ್ರು ಕೂಡ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತದೆ. ಫೆಬ್ರವರಿ 22ನೇ ತಾರೀಕಿನ ತನಕ ಪ್ರತಿದಿನ ನೀವು ಕುಜಗ್ರಹ ಅಷ್ಟೋತ್ತರ ಪಠನ, ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನ ಮಾಡ್ತಕ್ಕಂಥದ್ದು, ಅಥವಾ ಸುಬ್ರಹ್ಮಣ್ಯನ ಸ್ತೋತ್ರಗಳು, ರಣಬಾಧ ನಿವಾರಕ ಅಂಗಾರಕ ಸ್ತೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದಂತೂ ತುಂಬ ಚೆನ್ನಾಗಿ ಫಲ ಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ಒಂದು ಕೆಂಪು ದಾರ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ. ಒಂದು 3 ಎಳೆ ಅಥವಾ 6 ಎಳೆ ಅಥವಾ 9 ಎಳೆಯ, 9 ಎಳೆ ಆದರೆ ದಿ ಬೆಸ್ಟ್ ಆಯ್ತಾ. ಅದನ್ನ ಕೈಗೆ 3 ಸುತ್ತು ರೌಂಡ್ ಸುತ್ತಕೊಂಡು 3 ಗಂಟೆ ಹಾಕ್ಕೊಂಡು ಇಟ್ಕೊಳ್ತಕ್ಕಂಥದ್ದು ಆಯ್ತಲ್ವಾ. ಕೈಯಲ್ಲಿ ಫೆಬ್ರವರಿ 22ನೇ ತಾರೀಕಂದ್ರಕ ನಿಮ್ಮ ಬಲಗೈಯಲ್ಲಿ ಒಂದು ಕೆಂಪು ದಾರ ಕಟ್ಟಿಟ್ಕೊಂಡಿರ್ತಕ್ಕಂಥದ್ದು ಕುಜಗ್ರಹ ಅನುಗ್ರಹ ತುಂಬ ಚೆನ್ನಾಗಿ ಕೊಡಿಸುತ್ತೆ. ಅದೇ ದಾರವನ್ನ ನೀವು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಇಟ್ಟು ಒಂದು ಪೂಜೆ ಮಾಡಿಸಿ ಆಮೇಲೆ ಅಲ್ಲೇ ಕಟ್ಕೊಂಡ್ರು ಕೂಡ ಇನ್ನೂ ತುಂಬ ಒಳ್ಳೆಯದು ಆಗಿರ್ತದೆ. ಸೊ ಅದರಿಂದ ಇದೆಲ್ಲ ಅದ್ಭುತವಾದಂತಹ ಪರಿಹಾರಗಳು, ನಿಮಗೆ ಮಾಡಬಹುದಾಗಿರ್ತಕ್ಕಂತಹ ಪರಿಹಾರಗಳು ಆಯ್ತಲ್ವಾ. ಸೊ ಈ ಥರ ಒಂದು ವಿಶೇಷವಾದಂತಹ ಸಮಯವನ್ನು ವೇಸ್ಟ್ ಮಾಡ್ಕೊಳ್ಬೇಡಿ. ಒಮ್ಮೆ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮಗೆ ಎಷ್ಟು ಪರ್ಫೆಕ್ಟ್ ಆಗಿ ಕುಜನ ಸಪೋರ್ಟ್ ಸಿಗ್ತಾ ಇದೆ,
ವೈಯಕ್ತಿಕ ಜಾತಕ ಏನು ಹೇಳ್ತಾ ಇದೆ, ಉದ್ಯೋಗ, ವಿವಾಹ, ದಾಂಪತ್ಯ, ಸಂತಾನ, ವ್ಯಾಪಾರ ಅಥವಾ ಮನೆ ತಗೋಬೇಕು, ಕಟ್ಟಿಸ್ಬೇಕು, ಏನೋ ಒಂದು ಸೇಲ್ ಆಗ್ತಾ ಇಲ್ಲ, ಏನು ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ನಿಮ್ಮ ವೈಯಕ್ತಿಕ ಜಾತಕ ಏನು ಹೇಳ್ತಿದೆ ಅನ್ನುವಂಥದ್ದನ್ನು ಸಹ ಖಂಡಿತವಾಗಿ ಪರಿಶೀಲನೆ ಖಂಡಿತವಾಗಿ ಮಾಡೋಣ. ಒಳ್ಳೆಯದಾಗಲಿ. ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ದಾರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದಂತಹ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಖಂಡಿತವಾಗಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ನಾನು ಓದ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.